Hey beautifuls, handsome and my little cute ones. ನಾನು ಆಶಾ, ನೀವು ನೋಡ್ತಿದ್ದೀರಾ ಹನ್ವೇಜು ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು 3 to 4 days ಬ್ರೇಕ್ ಆದಮೇಲೆ ಮತ್ತೆ ವಾಪಸ್ ಬಂದಿದ್ದೀನಿ. ಲಾಂಗ್ ಬ್ರೇಕ್ ಆಯಿತು ನಿಜ, ಬಟ್ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾನು ಬರೋಕ್ಕಾಗಲಿಲ್ಲ, ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮತ್ತು ಅದೇ ಒಂದು ಎನರ್ಜೆಟಿಕ್ ಮೋಡಲ್ಲಿ ನಾನು ವಾಪಸ್ ಬಂದಿದ್ದೀನಿ. ಓಕೆ, ಇವತ್ತೊಂದು ಒಳ್ಳೆ ವಿಷಯ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ನಾವು ಯೂಟ್ಯೂಬ್ ಯೂಸ್ ಮಾಡ್ತೀವಿ, ಬಟ್ ಅದರಲ್ಲಿ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರೋದಿಲ್ಲ. ಅಂಥ ಒಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಏನು ಅಂತಂದರೆ, ನಾರ್ಮಲಾಗಿ ನೀವು ಯೂಟ್ಯೂಬ್ಗೆ ಹೋಗ್ತೀರಾ. ಯೂಟ್ಯೂಬ್ಗೆ ಹೋದಾಗ ನೀವು ನಿಮ್ಮ ಪ್ರೊಫೈಲ್ ಪಿಕ್ ಮೇಲೆ ಹೋಮ್ ಬಟನ್ಗೆ ಹೋಗ್ತೀನಿ. ನಾನು ಹೋಮ್ ಬಟನ್ ಪ್ರೆಸ್ ಮಾಡ್ತೀನಿ. ಫಸ್ಟು ಈ ಹೋಮ್ ಬಟನ್ ಪ್ರೆಸ್ ಮಾಡಿದಾಗ ನಿಮ್ಮ ಪ್ರೊಫೈಲ್ ಪಿಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ನಿಮ್ಮ ಪ್ರೊಫೈಲ್ ಪಿಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು ವಿಂಡೋ ಓಪನ್ ಆಗುತ್ತೆ. ನಾರ್ಮಲಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನೀವು ಯಾರಾದರೂ ಈ ಒಂದು ಫಸ್ಟ್ ಆಪ್ಷನ್ ಟರ್ನ್ ಆನ್ ಇನ್ಕಾಗ್ನಿಟೋ, ಈ ಒಂದು ಆಪ್ಷನ್ನ ಟ್ರೈ ಮಾಡಿಲ್ವಾ? ಹಾಗಿದ್ರೆ ಮಾಡಿ ನೋಡಿ. ಈ ಟರ್ನ್ ಆನ್ ಇನ್ಕಾಗ್ನಿಟೋ ಅಂತಂದರೆ, ಇವಾಗ ನಾನು ಆನ್ ಮಾಡಿ ತೋರಿಸ್ತೀನಿ ಏನಾಗುತ್ತೆ ಅಂತ. ನಾನು ಟರ್ನ್ ಆನ್ ಇನ್ಕಾಗ್ನಿಟೋ ಒಂದು ಆಪ್ಷನ್ನ ಆನ್ ಮಾಡ್ತಿದ್ದೀನಿ. ಈಗ ನೋಡಿ, ಆ್ಯಕ್ಚುಲಿ ನೀವು ಟರ್ನ್ ಆನ್ ಇನ್ಕಾಗ್ನಿಟೋ ಮೋಡ್ನ ಆನ್ ಮಾಡಿದ ತಕ್ಷಣ ನಿಮಗೊಂದು ಡಿಸ್ಪ್ಲೇ ಬರುತ್ತೆ. ಅದಕ್ಕೆ ನೀವು ಕೊಟ್ಟಿಟ್ಟಂಥ ಪರ್ಮಿಷನ್ ಕೊಡಿ. ಪರ್ಮಿಷನ್ ಕೊಟ್ಟಾದ್ಮೇಲೆ ಈ ಥರ ನಿಮಗೆ ಒಂದು ಪ್ರೊಫೈಲ್ ಪಿಕ್ಕಿನ ಒಂದು ಐಕಾನ್ ಚೇಂಜ್ ಆಗಿದೆ, ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ಸೊ ಕೆಳಗಡೆ ಕೂಡ ನಿಮಗೆ UR ಇನ್ಕಾಗ್ನಿಟೋ ಅಂತ ಡಿಸ್ಪ್ಲೇ ಆಗ್ತಿದೆ. ಸೊ ಈಗ ಏನು ಅಂದರೆ, ಏನಿದೆ ಆಪ್ಷನ್, ಈ ಒಂದು ಮೋಡ್ ಏನು ಅಂತಂತಂದರೆ, ಈ ಒಂದು ಮೋಡಲ್ಲಿ ಇನ್ಕಾಗ್ನಿಟೋ ಮೋಡು ನಿಮ್ಮನ್ನು ಸೈನ್ ಇನ್ ಮಾಡೇ ಇರುತ್ತೆ. ನಿಮ್ಮ ಒಂದು ID-ನಲ್ಲಿ ಸೈನ್ ಇನ್ ಮಾಡೇ ಇರುತ್ತೆ. ಆದರೆ ಬಟ್ ಈ ಇನ್ಕಾಗ್ನಿಟೋ ಮೋಡ್ ನೀವು ನಿಮ್ಮ ಅಕೌಂಟಿಂದ ಸೈನ್ ಔಟ್ ಆಗಿದ್ದೀರಾ ಅನ್ನೋ ಥರ ಆ್ಯಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ನೀವು ಇವಾಗ ಏನೇ ಆ್ಯಕ್ಟಿವಿಟಿ ಮಾಡಿ ನಿಮ್ಮ ಯೂಟ್ಯೂಬ್ನಲ್ಲಿ, ಸೊ ನೋಡಿ, ನಾನು ಆಲ್ರೆಡಿ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಹನ್ವಿತಾದ ಕೆಲವೊಂದು ವಿಡಿಯೋ ನೋಡಿದೆ. ಈಗ ಇದೊಂದು ಆನ್ ಮಾಡಿದೆ. ಸೆಕೆಂಡ್ ವಿಡಿಯೋ ಇದು ಥರ್ಡ್ ವಿಡಿಯೋ. ಸೊ ನಾನು ಈ ಥರ ವೀಡಿಯೋಸ್ ನೋಡ್ತಾ ಇದ್ದೀನಿ. ಬಟ್ ಏನು ಅಂದರೆ, ನಾನು ಬ್ಯಾಕ್ ಬರ್ತೀನಿ. ಈಗ ಬ್ಯಾಕ್ ಬಂದಾಗ ನೀವು ನೋಡ್ಬೋದು, ಲೈಬ್ರರಿಗೆ ಹೋಗಿ ಲೈಬ್ರರಿ ನೋಡ್ಬೋದು. ನಥಿಂಗ್ ಈಸ್ ಆ್ಯಡೆಡ್ ಟು ಯುವರ್ ಲೈಬ್ರರಿ ವೈಲ್ ಯು ಆರ್ ಇನ್ಕಾಗ್ನಿಟೋ ಅಂತ ತೋರಿಸ್ತಿದೆ. ಟರ್ನ್ ಆಫ್ ಇನ್ಕಾಗ್ನಿಟೋ ಅನ್ನೋ ಒಂದು ಆಪ್ಷನ್ ಕೂಡ ತೋರಿಸ್ತಿದೆ. ಸೊ ನಿಮ್ಗೆ ಅರ್ಥ ಆಗಿರ್ಬೋದು. ನೀವು ಏನು ಅಂದರೆ, ಈ ಇನ್ಕಾಗ್ನಿಟೋ ಮೋಡಲ್ಲಿ ನೀವು ಇದ್ದಾಗ ನೀವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀರಾ ಯೂಟ್ಯೂಬ್ನಲ್ಲಿ, ಅದು ಸೇವ್ ಆಗಿರೋದಿಲ್ಲ. ಓಕೆನಾ? ಪ್ಲಸ್ ಇನ್ನೊಂದೇನು ಅಂದರೆ, ಯೂಟ್ಯೂಬು ನೀವು ಇನ್ಕಾಗ್ನಿಟೋ ಮೋಡಲ್ಲಿ ಏನೇ ಒಂದು ವೀಡಿಯೋಸ್ ನೋಡಿದ್ರೂ ರೆಕಮೆಂಡ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ನಾರ್ಮಲ್ ಮೋಡಲ್ಲಿ ಇದ್ದಾಗ ನೀವು ಯಾವ ವೀಡಿಯೋಸ್ ನೋಡ್ತೀರಾ ಅದರ ಬೇಸಿಸ್ ಮೇಲೇ ನಿಮಗೆ ವೀಡಿಯೋ ಪ್ರಮೋಟ್ ಆಗ್ತಾ ಇರುತ್ತೆ ಅಥವಾ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬು. ಬಟ್ ನೀವು ಇನ್ಕಾಗ್ನಿಟೋ ಮೋಡಲ್ಲಿ ಇದ್ದಾಗ ನೀವು ಯಾವ ವೀಡಿಯೋಸ್ ನೋಡ್ತೀರೋ ಆಗ ಆ ಒಂದು ವಿಷಯದ ಬಗ್ಗೆ ಯೂಟ್ಯೂಬ್ ವೀಡಿಯೋಸ್ ರೆಕಮೆಂಡ್ ಮಾಡೋದಿಲ್ಲ. ಸೊ ಈ ಒಂದು ಆಪ್ಷನ್ ನಿಮ್ಗೆ ಗೊತ್ತಿದ್ರೆ ಒಳ್ಳೆಯದಾಯಿತು. ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಈಗ ನಾನು ಇನ್ಕಾಗ್ನಿಟೋ ಮೋಡ್ನ ಆಫ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಏನು ಮಾಡ್ತೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಓಕೆನಾ? ಸೊ ನಾನೀಗ ಇನ್ಕಾಗ್ನಿಟೋ ಮೋಡ್ನ ಟರ್ನ್ ಆಫ್ ಮಾಡ್ತಿದ್ದೀನಿ. ಸೊ ನೀವು ನಾರ್ಮಲಾಗಿ ನಿಮ್ಮ ಒಂದು ಯೂಟ್ಯೂಬ್ ನಾರ್ಮಲಾಗಿ ಏನಿತ್ತು ಅದೇ ಒಂದು ಸ್ಥಿತಿಗೆ ಬಂದಿದೆ. ಸೊ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ ಇನ್ಕಾಗ್ನಿಟೋ ಮೋಡ್ ಅಂದರೆ ಏನು ಅಂತ. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆಗಿದೆ ಏನು ಮಾಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಆಶಾ, ನೀವು ನೋಡ್ತಿದ್ದೀರಾ ಹನ್ವೇಜು ಚಾನಲ್. ಮತ್ತೆ ಮುಂದಿನ ಒಂದು ವಿಡಿಯೋ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ
ನಮಸ್ತೆ.